ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸಾಟರ್ಡೆ ವ್ಲಾಗ್ ಇದು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಫ್ರೀನೇ ಆಗಲಿಲ್ಲ. ನಾನು ಎಲ್ತ್ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ ನನಗೆ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇತ್ತೀಚೆಗಂತೂ ವ್ಲಾಗ್ ಅಪ್ಲೋಡ್ ಮಾಡೋದೇ ಕಡಿಮೆ ಆಗ್ತಾಯಿದೆ, ಲೇಟು ಆಗ್ತಾಯಿದೆ. ಯಾಕೆಂದರೆ ಇಷ್ಟು ದಿನ ಹೆಂಗೋ ನಮ್ಮ ಹಸ್ಬೆಂಡು ಮನೆ ಕೆಲಸದಲ್ಲಿ, ಯೂಟ್ಯೂಬ್ ಅಪ್ಲೋಡ್ ಮಾಡೋ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಮಕ್ಕಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಮನೆ ಕ್ಲೀನಿಂಗ್ ಕೆಲಸ, ಅಡುಗೆ ಕೆಲಸ, ಜೊತೆಗೆ ಯೂಟ್ಯೂಬ್ ಮಾಡೋದು ಈಸಿ, ಅದನ್ನು ನಡ್ಸ್ಕೊಂಡು ಹೋಗೋದೇ ಕಷ್ಟ ಅನ್ನೋದು ನನಗಿವಾಗ ಅರ್ಥ ಆಗ್ತಿದೆ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಗಿವ್ ಅಪ್ ಮಾತ್ರ ಮಾಡಬಾರ್ದು ಅಂದ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಮತ್ತು ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ, ಆಮೇಲೆ ಸರಿ ಹೋಗ್ಬಿಡುತ್ತೆ. ಶನಿವಾರ ಮಾಮೂಲಿ ಪೂಜೆ ಇದ್ದೇ ಇರುತ್ತೆ, ಆದರೆ ಶುಕ್ರವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ನಾನು ಕಳಶ ಎಲ್ಲ ತೆಕ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಕೋಣೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡೆ. ಕಳಶನ ಯಾವಾಗ ಬೇಕಂದ್ರೆ ಅವಾಗ ಕದಲಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅಮಾವಾಸ್ಯೆ ಹುಣ್ಣಿಮೆ ಆಗಿ ನೆಕ್ಸ್ಟ್ ಡೇ ದೇವ್ರ ಕೋಣೆ ಕ್ಲೀನಿಂಗ್ ಎಲ್ಲ ಅವತ್ತೇ ಇಟ್ಕೊತೀನಿ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಟೈಮೇ ಆಗಿಬಿಡ್ತು, ಟಿಫನ್ಗೂ ಕೂಡ ತುಂಬ ಟೈಮ್ ಆಗಿಬಿಟ್ಟಿತ್ತು, ಹೊಟ್ಟೆ ಬೇರೆ ತುಂಬ ಹಶ್ವಾಗಿತ್ತು. ಹಬ್ಬಕ್ಕೆ ಅಂತ ಎಷ್ಟೊಂದು ಬಾಳೆಹಣ್ಣು ತೊಗೊಂಬಂದು ಈ ರೀತಿ ನೋಡಿ ಹಣ್ಣಾಗ್ಬಿಟ್ಟಿದೆ. ಅದು ಸಿಪ್ಪೆ ಕಪ್ಪಗಾಗಿದ್ದರೂ ಒಳಗಡೆ ಹಣ್ಣು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನನಗೆ. ಅವಲಕ್ಕಿ ಸೇರಿಸ್ಬಿಟ್ಟು ರಾಸಾಯನ ಮಾಡ್ಕೊಂಬಿಡೋಣ, ಬೇಗನೆ ಆಗಿಬಿಡತ್ತೆ ಅಂತೇಳಿ ಸ್ವಲ್ಪ ಅವಲಕ್ಕಿ ತೊಗೊಂಡು ಅದನ್ನು ಒಂದು 2 ಸಲ ತೊಳ್ಕೊಂಡು ನೀಟಾಗಿ ಒಂದು 10 ನಿಮಿಷ ಕಾಲ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ. ಈ ಏಲಕ್ಕಿ ಬಾಳೆಹಣ್ಣೆಲ್ಲ ಜಾಸ್ತಿ ಇದ್ದಿದ್ದರಿಂದ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಏನಾದರೂ ಬೇಕಾಗುತ್ತೆ, ಮಂಗಳೂರು ಬನ್ಸ್ ಥರ ಮಾಡ್ಕೊಂಬಿಡೋಣ ಈ ಏಲಕ್ಕಿ ಬಾಳೆಹಣ್ಣಲ್ಲಿ ಅಂತ ಹೇಳಿ ಒಂದು ಬೌಲ್ ತೊಗೊಂಡು ಒಂದು 4 ಏಲಕ್ಕಿ ಬಾಳೆಹಣ್ಣ ಸಿಪ್ಪೆ ತೆಕ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಹಿಟ್ಟು ಕಲಿಸ್ತೀವಲ್ಲ, ಅದು 8 ಗಂಟೆ ಕಾಲ ನೆನಿಬೇಕು. ಸೊ ಇವಾಗ ಕಲಸಿಟ್ರೆ, ಬೆಳಗ್ಗೆ ಕಲಸಿಟ್ರೆ ನೀವು ಸಾಯಂಕಾಲ ಮಾಡ್ಬೋದು. ನೀವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಮಂಗಳೂರು ಬನ್ಸ್ ಮಾಡ್ಕೋತೀವಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದ್ರೆ ನೈಟ್ ಕಲಸಿಡಬೇಕಾಗುತ್ತೆ. ನೀವು ಈ ರೀತಿ ಸ್ಮ್ಯಾಶ್ ಆದರೂ ಮಾಡ್ಕೋಬೋದು, ಇಲ್ಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತೀವಿ ಅಂದ್ರೂ ಮಾಡ್ಕೋಬೋದು. ಅದು ಚೆನ್ನಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಈ ಬಾಳೆಹಣ್ಣೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ, ಚಿಟಿಕೆ ಉಪ್ಪು, 1 ಸ್ಪೂನ್ ಜೀರಿಗೆ, ಚಿಟಿಕೆ ಸೋಡಾ, ಇದಿಷ್ಟು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಮೊಸರು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ನಾನು ಚಪಾತಿ ಪೂರಿ ಮಾಡ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ನಾನು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಿಲ್ಲ, ಹಾಗೆ ಕಲಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೋದು. ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಈ ರೀತಿ ಮೇಲೆಲ್ಲ ಸವರ್ಕೋತಾ ಇದ್ದೀನಿ. ಚೆನ್ನಾಗಿ ನೆಂದ್ಕೊಳ್ಳುತ್ತೆ, ಇಲ್ಲಾಂದರೆ ಮೇಲೆಲ್ಲ ಸ್ವಲ್ಪ ಡ್ರೈ ಥರ ಕಾಣಿಸ್ತಾ ಇರುತ್ತೆ. ಇದ್ರ ಮೇಲೆ ನಾನು ಒಂದು ಬೌಲ್ನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಇದನ್ನು 8 ಗಂಟೆ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇನ್ನು ಉಳಿದಿರೋ ಬಾಳೆಹಣ್ಣನ್ನೆಲ್ಲ ಈ ರೀತಿ ಸಿಪ್ಪೆ ತೆಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆಗಲೇ ನಾನು ಅವಲಕ್ಕಿನ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆನ್ಕೊಂಡಿದೆ. ನೀರೆಲ್ಲ ತೆಕ್ಕೊಂಡು ಸುಳಿದಿರೋ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅಷ್ಟು ಬಾಳೆಹಣ್ಣಲ್ಲಿ 2 ಬಾಳೆಹಣ್ಣು ಚೆನ್ನಾಗಿರಲಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಇದಕ್ಕೆ ನಾನಿವಾಗ 2 ಸ್ಪೂನ್ ಆಗೋಷ್ಟು ಜೇನುತುಪ್ಪ, 2 ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿ, ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರು, ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆಗೆ ನೀವು ಯಾವುದಾದ್ರೂ ಫ್ರೂಟ್ಸ್ಗಳನ್ನೂ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನಮ್ಮ ಹಸ್ಬೆಂಡು ತಿಂದ್ಕೊಂಡ್ವಿ. ಬೇಗ ಹೊಟ್ಟೆ ಹಶ್ವಾಗ್ಬಿಡ್ತು, ಅದಕ್ಕೋಸ್ಕರ ಬೇಗನೆ ಅಡುಗೆ ಮಾಡಿಕೊಂಡೆ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ನವಿಲುಕೋಸು ಇತ್ತು ಫ್ರಿಜ್ಜಲ್ಲಿ, ಅದ್ರ ಜೊತೆ ಸ್ವಲ್ಪ ಹೆಸ್ರು ಕಾಳನ್ನು ಸೇರಿಸಿ ಬಸ್ಸಾಂಬಾರು ಮಾಡಿಕೊಂಡೆ.
ಒಂದು ಕಡೆ ಅನ್ನ ರೆಡಿ ಆಗ್ತಾಯಿದೆ, ಸಾಂಬಾರು ಎಲ್ಲ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಪಲ್ಯನೂ ರೆಡಿ ಆಗ್ತಿದೆ. ಈ ಪಲ್ಯ ರೆಡಿ ಆಗಿದ ತಕ್ಷಣ ಮುದ್ದೆಗೆ ಇಟ್ಕೊಂಡ್ರೆ ಆಮೇಲೆ ಬಿಸಿ ಬಿಸಿ ಊಟ ಮಾಡ್ಕೊಂಬಿಡ್ಬೋದು. ಇನ್ನು ನಾವು ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ತಲೆನೋವು. ಈ ಅಡುಗೆ ಮಾಡಿದ ತಕ್ಷಣ ಎಷ್ಟೊಂದು ಪಾತ್ರೆ ಆಗಿಬಿಡ್ತವೆ ಅಂದರೆ, ಆವಾಗಿನ ಪಾತ್ರೆನ ಅವಾಗೇ ತೊಳ್ಕೊಂಡ್ರೆ ಸ್ವಲ್ಪ ಗಲೀಜು ಅನಿಸ್ತಾ ಇರಲ್ಲ, ಬೇಗನೆ ತೊಳ್ಕೊಂಬಿಡ್ಬೋದು. ಬೆಳಗ್ಗೆ ಪಾತ್ರೆ, ಮಧ್ಯಾಹ್ನದ ಪಾತ್ರೆ ಹಾಗೆ ಉಳಿಸ್ಕೊಂಡು ಸಾಯಂಕಾಲ ಕ್ಲೀನ್ ಮಾಡ್ಕೋತೀನಿ ಅಂತ ಹೋದರೆ ಜಾಸ್ತಿ ಗಲೀಜು ಆಗಿಬಿಟ್ಟಿರ್ತವೆ. ಉಜ್ಜೋದು ತೊಳೆಯೋದು ಅದೆಲ್ಲ ಜಾಸ್ತಿ ಟೈಮ್ ಹಿಡಿದ್ಬಿಡುತ್ತೆ. ಆದಷ್ಟು ನಾನು ಅವಾಗಲೇ ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ. ಕೆಲವೊಂದು ಸಲ ಆಗೋದಿಲ್ಲ. ಬಾ ಆ ಕಡೆ ಬಾ, ನೀನು ಬಾ ತಿನ್ನು, ಬಾ ಬಾ ತಿನ್ನು, ಬಾ ಬೇಡ ಬಾರಮ್ಮ, ತಿನ್ಬಾರೆ ತಿನ್ಬಾರೆ. ಎಲ್ಲರೂ ಊಟ ಮುಗಿಸ್ಕೊಂಡು ಸ್ವಲ್ಪ ನಾನು ಮಕ್ಕಳು ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಕಲಸಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ನೆನ್ಕೊಂಡಿತ್ತು. ಅದು ಬಾಳೆಹಣ್ಣು ಹಾಕಿರೋದ್ರಿಂದ ಎಷ್ಟು ಸಾಫ್ಟಾಗಿದೆ ಅಂತಂದರೆ, ಕೈಯಲ್ಲಿ ಮುಟ್ಟಿದ ತಕ್ಷಣ ಒಂಥರ ಜಾಮೂನ್ಗೆ ಇಟ್ಟು ಕಲಸಿಡ್ತೀವಲ್ಲ ಆ ರೀತಿ ಸಾಫ್ಟಾಗೇ ಬರ್ತಾಯಿತ್ತು. ನಿಮಗೆ ಈ ಮಂಗಳೂರು ಬನ್ಸೆಲ್ಲ ಇನ್ನೂ ಟೇಸ್ಟಿಯಾಗಿ ಬರಬೇಕು ಅಂತ ಅಂದರೆ ನೀವು ಇದನ್ನು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟು ಬಳಸಿರೋ ಬದಲಿಗೆ ನೀವು ಮೈದಾ ಹಿಟ್ಟು ಸೇರಿಸ್ಕೋಬೋದು. ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಲ್ಲ, ಅದ್ರ ಬದಲಿಗೆ ನೀವು ಸಕ್ಕರೆ ಸೇರಿಸ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟೇನೋ. ಆದರೆ ನಮ್ಮ ಮನೆಯಲ್ಲಿ ಮೈದಾ ಹಿಟ್ಟು ಸಕ್ಕರೆ ಎಲ್ಲ ತುಂಬ ರೇರಾಗಿ ಬಳಸೋದು. ಇದನ್ನು ನಾವು ಲಟ್ಟಿಸ್ಬೇಕಾದ್ರೆ ತುಂಬ ತೆಳುವಾಗೂ ಮಾಡಬಾರ್ದು, ಹಾಗೆ ತುಂಬ ಪ್ರೆಷರು ಕೊಡಬಾರ್ದು. ಈ ರೀತಿ ಮಾಡಿಕೊಂಡು ನಾನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಈ ರೀತಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಬೇಳೆ ಸಾಂಬಾರು, ಮಸಾಲ ಸಾಂಬಾರು ಮತ್ತು ಚಟ್ನಿ, ಪುದೀನ ಚಟ್ನಿ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.